ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಾಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಏನು ಇತ್ತೀಚೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ತುಂಬ ವೈರಲ್ ಮಾಡ್ತಾಯಿರೋದು, ವೈರಲ್ ಮಾಡ್ತಾಯಿದ್ದಾರೆ. ಏನು ಶ್ರೀಕಂಠನೇ ಓಡಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಶ್ರೀಕಂಠ ಏನು ಓಡುವಂಥ ಆನೆ ಆಗಲಿ, ಎದುರುವಂಥ ಆನೆ ಆಗಲಿ ಏನಲ್ಲ. ಅಲ್ಲಿ ಏನಾಗಿದೆ, ಕರ್ಕೊಂಡು ಹೋಗಿದ್ದಾರೆ. ಆ ಬ್ಯಾರಿಕೇಡ್ಗಳೆಲ್ಲ ಅಳವಡಿಸಿದಂಥ ಸಮಯ, ವಿಪರೀತ ಸದ್ದು, ಪ್ರೇಕ್ಷಕರು ಸುಮ್ಮನೆ ಕೂರೋದಿಲ್ಲ, ಬಂದು ಕೂಗಾಡ್ತಾರೆ. ಏನು ಆನೆ ನೋಡೋದಿರೋ ಥರನೇ ಸುಮಾರು ಜನ ಆಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು, ಆ ದಸರಾದಲ್ಲಿ ಈ ಭಾಗವಹಿಸಿದಂಥ ಆನೆಗಳ ಹತ್ರ ಬಂದು ರಾತ್ರಿ ಬಂದು ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡು ಆನೆಗಳಿಗೆ ಹಿಂಸೆ. ಆನೆಗಳಿಗಿಂತ ಹಿಂಸೆ ಅಂತ ಹೇಳಿದ್ರೆ ಮಾವುತರಿಗೆ, ಕಾವಡಿಗಳಿಗೆ. ಅವ್ರು ರಾತ್ರಿ ಹೊತ್ತು ಈ ಸಮಯದಲ್ಲೆಲ್ಲ ಬಂದಾಗ ಅವರು ಹಗಲಿಡೀ ದುಡಿಯೋರು ಮಾರನೇ ಬೆಳಗ್ಗೆ ಬೇಗನೆ ಹೇಳಬೇಕು. ಅವರಿಗೆಲ್ಲ ಎಷ್ಟು ತೊಂದರೆ, ಈ ಥರದ ತೊಂದರೆಗಳನ್ನ ಮಾಡ್ತಾಯಿರ್ತಾರೆ. ಆದರೂ ನಾವು ಖುಷಿ ಪಡಲೇಬೇಕು. ಆನೆ ಓಡಿದೆ ಅಂತಲ್ಲ, ಆನೆ ಸ್ವಲ್ಪ ಫಾಸ್ಟಾಗಿ ನಡೆದಿದೆ. ಅದು ನೀವು ನೋಡಿರ್ಬೋದು ಆ ವಿಡಿಯೋದಲ್ಲಿ. ನಡ್ಕೊಂಡು ಹೋಗ್ತಿರ್ಬೇಕಾದ್ರೂ ಅದರ ಕಾಲಿಗೆ ಸಿಕ್ಕಿದಂಥ ಬ್ಯಾರಿಕೇಡ್ನೆಲ್ಲ ಜರುಗಿಸಿ ಅಚ್ಚುಕಟ್ಟಾಗಿ ಹೋಗಿದೆ. ಅದಕ್ಕೆ ಓಡಲಿಕ್ಕೆ ಮೇಯ್ನ್ ಕಾರಣ ಅಂತ ಹೇಳಿದ್ರೆ, ಅಲ್ಲಿ ಅಷ್ಟು ಜನ ಇದ್ರಲ್ಲ, ಒಮ್ಮೆಲೆ ಕೂಗಿದ್ದಾರೆ. ಮತ್ತು ಮೊಬೈಲ್ ಫ್ಲ್ಯಾಶ್ ಲೈಟ್ ಎಲ್ಲೋ ಅದ್ರ ಕಣ್ಣಿಗೆ ಕರೆಕ್ಟಾಗಿ ಬಿದ್ದಿದೆ. ಯಾವುದೇ ಆನೆ ಆಗಲಿ ಫ್ಲ್ಯಾಶ್ ಲೈಟ್ ಬಿದ್ದಂಥ ಸಂದರ್ಭ ಮೇಲೆ ಬಿದ್ದೇ ಬೀಳುತ್ತೆ. ಅದೃಷ್ಟವಶಾತ್ ಏನೂ ಮಾಡಲಿಲ್ಲ. ಸೌಮ್ಯ ಸ್ವಭಾವದ ಆನೆ ಆಗಿದ್ದಕ್ಕೆ ಅಚ್ಚುಕಟ್ಟಾಗಿ ಹೋಗಲಿ. ಅಷ್ಟೇ ಮಾವುತ ಕಾವಡಿಗಳ ಹುಡುಗರು ಓಡಿದ್ರು ಸಹ ಯಾರಿಗೂ ಏನೂ ಮಾಡೋದಾಗೆ ಅಚ್ಚುಕಟ್ಟಾಗಿ ಹೋಗಿ ನಿಂತಿದೆ. ಎಲ್ಲಿಗೆ ಸೇರಬೇಕೋ ಅಲ್ಲಿ ಹೋಗಿ ಸೇರಿದೆ. ಅದೇನು ಇವತ್ತು ನೆನ್ನೆ ನಡೆದಂಥ ಘಟನೆ ಎಲ್ಲ 3-4 ದಿನಗಳ ಹಿಂದೆ ನಡೆದಿದೆ. ಆದರೂ ಸಹ ಅಚ್ಚುಕಟ್ಟಾಗಿ ಆನೆ ಅದರ ಕಾರ್ಯವನ್ನು ನಿರ್ವಹಿಸಿದೆ. ಸೊ ದಯವಿಟ್ಟು ಆಗುವಷ್ಟು ಆನೆ ಹತ್ರ ಈ ಫ್ಲ್ಯಾಶ್ ಲೈಟ್ ಫೋಟೋ ತೆಗಿಬೇಕಾದ್ರೆ ಫ್ಲ್ಯಾಶ್ ಲೈಟನ್ನು ಆಫ್ ಮಾಡಿಬಿಟ್ಟು ಫೋಟೋ ತೆಗೀರಿ. ಯಾಕೆ ಅಷ್ಟೊಂದು ಬೇಜಾರು ಮಾಡ್ತೀರ? ಎಷ್ಟೋ ವರ್ಷಗಳ ಕಷ್ಟಪಟ್ಟಿರ್ತಾರೆ ಮಾವುತ ಕಾವಡಿಗಳು. ಅದರಲ್ಲಿ ಒಂದು ಆನೆನ ಒಂದು ದಸರಾಗೆ ತರಬೇಕು ಅಂತ ಹೇಳಿದೆ. ಈ ಥರ ಎಲ್ಲ ಮಾಡಿದರೆ ಕೆಟ್ಟ ಹೆಸರು. ಆನೆ ಮಾವುತರು ಬಿಡಿ, ಕೆಟ್ಟ ಹೆಸರಲ್ಲಿಲ್ಲ. ಆನೆ ಬಗ್ಗೆ ತಿಳಿದವರು ಯಾರು ಕೆಟ್ಟ ಹೆಸರೇನು ಮಾಡಲ್ಲ. ಇದೇನು ಇದನ್ನು ವೈರಲ್ ಮಾಡಿಕೊಂಡು ಹಾಗೆ ಶ್ರೀಕಂಠ ಭರವಸೆ ಬರೋದಿಲ್ಲ ಹಾಗೆ ಹೀಗೆ ಅಂತ ಏನಿಲ್ಲ. ಶ್ರೀಕಂಠ ಬಂದೇ ಬರ್ತಾನೆ, ಭಾಗವಹಿಸ್ತಾನೆ, ಪಟ್ಟದಾನೆ ಕೆಲಸ ಸಿಕ್ಕಿದೆ, ಕಾರ್ಯನಿರ್ವಹಿಸ್ತಾನೆ. ಇಷ್ಟೇ ಹೇಳಬೇಕಾಗಿರೋ ಫ್ರೆಂಡ್ಸ್. ಓಕೆ, ಬಾಯ್.